ಅಮೃತ್ ನೋನಿ ಪೇನ್ ಆಯಿಲ್, ನೋವಿಗೆ ವಿರಾಮ, ದೇಹಕ್ಕೆ ಆರಾಮ. ಭಾರತೀಯ ಪರಂಪರೆಯಲ್ಲಿ ಜನಗಳಿಗೆ ದೇವರು, ಧರ್ಮ, ಭವಿಷ್ಯ, ದಿನ, ಕಾಲ, ಪಂಚಾಂಗ ಮಹತ್ವ ಇದೆ. ಇದು ಕ್ರೋಧಿನಾಮ ಸಂವತ್ಸರ ಅಂತ ಭಾರತೀಯ ಪದ್ಧತಿಯಲ್ಲಿ ಒಂದೊಂದು ವರ್ಷಕ್ಕೆ ಒಂದೊಂದು ಹೆಸರು ಇಟ್ಕೊಂಡು ಹೋಗ್ತಾರೆ. ಹೆಸರಿನಲ್ಲೇ ಕ್ರೋಧಿನಾಮ ಕ್ರೋಧ ಸಿಟ್ಟು ಅಂತ, ಕ್ರೋಧ, ಸಿಟ್ಟು, ದ್ವೇಷ, ಅಸೂಯೆ ಅಂತ. ಈ ಸಂವತ್ಸರ ಒಳಿತಿಗಿಂತ ಕೆಡುಕನ್ನು ಹೆಚ್ಚು ಮಾಡ್ತದೆ. ಒಳಿತು ಮಾಡೋದು ಕಮ್ಮಿ, ಕೆಡುಕು ಹೆಚ್ಚು ಮಾಡ್ತದೆ. ಹಾಗಾಗಿ ಇವತ್ತೇ ನಾವು ಭೂಮಿ, ಅಗ್ನಿ, ಆಕಾಶ, ವಾಯು, ಜಲ ಅಂತೀವಲ್ಲ, 5ಗಳಿಂದಲೂ ತೊಂದರೆ ಇದೆ. ನೀರಿನಿಂದಲೂ ತೊಂದರೆ ಇದೆ, ಬೆಂಕಿಯಿಂದಲೂ ತೊಂದರೆ ಇದೆ, ಗಾಳಿಯಿಂದಲೂ ತೊಂದರೆ ಇದೆ. ಆಕಾಶ ತತ್ವ ಅಂತ ನಾನು ಶ್ರಾವಣದಲ್ಲಿ ಹೇಳ್ತೀನಿ ಏನಾಗುತ್ತೆ ಆಕಾಶ ತತ್ವ ಅಂತ. ಈ ಕೇಳಿದಾಗೆ ಈ ಸಂವತ್ಸರ ಫಲದಲ್ಲಿ ಎಲ್ಲಿ ಬಂತು ಅಲ್ಲೇ ಬಂತು ಮಳೆ, ಸುರಿಯುತ್ತಲೇ ಸುರಿಯುತ್ತೆ, ಬೆಳೆಯುವಷ್ಟೇ, ಬಂದಲ್ಲೇ ಬಂತು ಹೋದಲ್ಲೇ ಹೋಯಿತು. ಆದರೆ ತೊಂದರೆ ಏನಿಲ್ಲ. ಜಲಪ್ರಳಯ ಆಗೋ ಲಕ್ಷಣ ಇದೆ, ಭೂ ಬಿರುಕಾಗೋದು, ಭೂಕಂಪ ಆಗೋದು, ಗುಂಡು ಕುಸಿಯೋದು ಲಕ್ಷಣ ಇದೆ. ವಿಪರೀತ ವಾಯುವಿಂದಲೂ ತೊಂದರೆ ಇದೆ ಅದರಲ್ಲಿ. ಅದರ ಸುಭಿಕ್ಷೆಯದೇ ತೊಂದರೆ ಏನಿಲ್ಲ. ರಾಷ್ಟ್ರ ರಾಜಕಾರಣದಲ್ಲಿ ಅತಂತ್ರ, ಈ ಬಾರಿ ಅತಂತ್ರ ಇದು ಬಂದಿದೆ, ಏನಾಗ್ಬೋದು ಅಂತ? ಅತಂತ್ರದಲ್ಲೇ ಕೂಡಿರೋದು. ಅದೇ ಹೇಳಿದ್ದಲ್ಲ, ಶ್ರಾವಣದಲ್ಲಿ ಹೇಳ್ತೀನಿ ಏನು, ಇದು ಓಪನ್ ಆಗಿಲ್ಲ ಅಂಗಡಿ, ವ್ಯಾಪಾರ ಹಂಗೆ ಹೇಳಕ್ ಹೋಗೋಣ. ಈಗ ವ್ಯಾಪಾರ ಚಾಲೂ ಮಾಡಿಬಿಟ್ಟಿದ್ರು. ಅಲ್ಲ, ವ್ಯಾಪಾರ ಆಗಲಿ, ಅದು ವ್ಯಾಪಾರ ಇನ್ನೂ ಇದೆ. ಅದಕ್ಕೆ ಹೇಳ್ತೀನಿ, ಶ್ರಾವಣದಲ್ಲಿ ಹೇಳ್ತೀನಿ ಅಂತ ಹೇಳಿದ್ರು. ಶ್ರಾವಣದಲ್ಲಿ ಹೇಳ್ತೀನಿ, ನಿನ್ನೆ ಕೋಲಾರದಲ್ಲಿ ಅದನ್ನೇ ಹಾಕಿರಲ್ಲ ಅವರು. ಶ್ರಾವಣದಲ್ಲಿ ಹೇಳ್ತೀವಿ ಅಂತಲ್ಲಿ ಅಶುಭ ಈಗಲೇ ನುಡಿಬಾರದು. ಶುಭನು ನುಡಿಯನ್ನು ಅಶುಭ ನುಡಿಯನ್ನು ಹೇಳ್ತೀನಿ. ಆಮೇಲೆ ಮಹಾಭಾರತದಲ್ಲಿ ಅಭಿಮನ್ಯುವಿನ ಬಿಲ್ಲಿನ ದಾರವನ್ನ ಕಟ್ ಮಾಡಿಸಿದ್ರು ಕರ್ಣನ ಕೈಲಿ. ಅಭಿಮನ್ಯುವಿನ ಹೆಂಡತಿ ಪ್ರವೇಶ ಮಾಡ್ತಾಳೆ ಈಗ ಪಾರ್ಲಿಮೆಂಟ್ಗೆ. ದಶೆ ತಿರುಗುತ್ತೆ. ಆದರೆ ಕೃಷ್ಣ ಇಲ್ಲ. ದುರ್ಯೋಧನನ ತೊಡೆ ಹೊಡಿಸಿದ ಕೃಷ್ಣ ಇಲ್ಲ. ಆದರೆ ದುರ್ಯೋಧನೇ ಗೆಲ್ತಾನೆ. ರಾಜ್ಯದಲ್ಲಿ ದೊಡ್ಡ ದೊಡ್ಡ ಪ್ರಕರಣಗಳು ಹೊರಗೆ ಬರ್ತಾನೆ. ನಾನು ಮೊದಲೇ ಹೇಳಿದ್ನಲ್ಲಪ್ಪ, 3-4 ತಿಂಗಳು ಎಲ್ಲ ಹೇಳಿದ್ ನಾನು. ವಿದೇಶದಲ್ಲಿ ವಿಪರೀತ ಮಳೆ ಆಗ್ತದೆ, ಊರುಗಳು ಮುಳುಗ್ತವೆ, 1-2 ಜನ ಪ್ರಧಾನಿಗಳು ಸಾಯ್ತಾರೆ, ಸಾವು ನೋವುಗಳು ಬಹಳ ತೊಂದರೆ ಆಗ್ತದೆ ಅಂತ ಹೇಳಿದ್ರು. ಮತ್ತೆ ದೊಡ್ಡ ಈ ಸಂವತ್ಸರ ಪರದ ಪ್ರಕಾರ ಇನ್ನೂ ಇದಾವೆ. ದೊಡ್ಡವರಿಗೆಲ್ಲ ನೋವು, ದುಃಖ, ತಾಪ ಅಂತೆಲ್ಲ ಹೇಳಿದ್ನಲ್ಲ, ಅದನ್ನೇ ಎಲ್ಲ ಕಾರ್ಯಕ್ರಮದಾಗ ಹೇಳಿದ್ ನಾನು. ಹ್ಯಾಂಗ್ ಕಾರಣ ಅಂದ್ರೆ, ಕರೆಯದೇ ಬರುವವನು ಕೋಪ, ಬರೆಯದೇ ಹೋದವನು ಕಣ್ಣು, ಬರಿಗಾಲಲ್ಲಿ ನಡೆಯುವವನು ಮನಸ್ಸು. 3ನ್ನು ನಿಯಂತ್ರಿಸ್ಕೊಂಡ್ರೆ ಇವೆಲ್ಲ ಆಗ್ತವೆ. ನಿಯಂತ್ರಿಸ್ಕೊಂಡ್ರೆ ಏನೂ ಆಗಲ್ಲ. ಹೀಗಾಗಿ ಇವತ್ತು ಜನ ದುಡ್ಡೇ ಮುಖ್ಯ, ಅಧಿಕಾರ ಮುಖ್ಯ ಅಂತ ಹೊರಟಿದ್ದಾರೆ. ಅಧಪತನ ಕಾಣ್ತಾ ಇದೆ. ಸಾಕು. ಆದ್ರೆ ಹೇಳಿದ್ರೆ ಈ ಸಲ 5ರಿಂದಲೂ ತೊಂದರೆ ಇದೆ, ಪಂಚಭೂತಗಳು ತೊಂದರೆ ಇದೆ. ವಿಪರೀತ ಗಾಳಿ ಬೀಸಿ ಇಂಡಿಯಾ ಎಲ್ಲ ಜಾಗತಿಕ ಮಟ್ಟದಲ್ಲಿ ಹೇಳ್ತಾರದು. ಎಲ್ಲ ಇಂಡಿಯಾಕ್ಕೆಲ್ಲ ಸೇರಿ ಹೇಳ್ತಾರದು. ನಾನು ಕರ್ನಾಟಕದಲ್ಲಿ ಸ್ವಲ್ಪ ಮಳೆ ಜಾಸ್ತಿ ಬರುತ್ತೆ, ಜಲಪ್ರಳಯ ಇದೆ, ಭೂಮಿ ಬಿರುಸಾಗುತ್ತೆ, ಬೆಂಕಿ ಜಾಸ್ತಿ ಇದೆ, ಕುಸಿಯೋದು ಇದೆಲ್ಲ ಆಗ ಪ್ರಸಂಗ. ನಾವು ಸಲಹಿದ ಕೈಗಳು ನಮ್ಮ ನೋವಿಗೆ ಸ್ಪಂದಿಸಿದಾಗ ಆಗುವ ಸಂತೋಷ. ಅಮೃತ್ ನೋನಿ ಪೇನ್ ಆಯಿಲ್, ನೋವಿಗೆ ವಿರಾಮ, ದೇಹಕ್ಕೆ ಆರಾಮ. ಭಾರತೀಯ ಪರಂಪರೆಯಲ್ಲಿ ಜನಗಳಿಗೆ ದೇವರು, ಧರ್ಮ, ಭವಿಷ್ಯ, ದಿನ, ಕಾಲ, ಪಂಚಾಂಗ ಮಹತ್ವ ಇದೆ. ಇದು ಕ್ರೋಧಿನಾಮ ಸಂವತ್ಸರ ಅಂತ ಭಾರತೀಯ ಪದ್ಧತಿಯಲ್ಲಿ ಒಂದೊಂದು ವರ್ಷಕ್ಕೆ ಒಂದೊಂದು ಹೆಸರು ಇಟ್ಕೊಂಡು ಹೋಗ್ತಾರೆ. ಹೆಸರಿನಲ್ಲೇ ಕ್ರೋಧಿನಾಮ ಕ್ರೋಧ ಸಿಟ್ಟು ಅಂತ, ಕ್ರೋಧ, ಸಿಟ್ಟು, ದ್ವೇಷ, ಅಸೂಯೆ ಅಂತ. ಈ ಸಂವತ್ಸರ ಒಳಿತಿಗಿಂತ ಕೆಡುಕನ್ನು ಹೆಚ್ಚು ಮಾಡ್ತದೆ. ಒಳಿತು ಮಾಡೋದು ಕಮ್ಮಿ, ಕೆಡುಕು ಹೆಚ್ಚು ಮಾಡ್ತದೆ. ಹಾಗಾಗಿ ಇವತ್ತೇ ನಾವು ಭೂಮಿ, ಅಗ್ನಿ, ಆಕಾಶ, ವಾಯು, ಜಲ ಅಂತೀವಲ್ಲ, 5ಗಳಿಂದಲೂ ತೊಂದರೆ ಇದೆ. ನೀರಿನಿಂದಲೂ ತೊಂದರೆ ಇದೆ, ಬೆಂಕಿಯಿಂದಲೂ ತೊಂದರೆ ಇದೆ, ಗಾಳಿಯಿಂದಲೂ ತೊಂದರೆ ಇದೆ.
ಆಕಾಶ ತತ್ವ ಅಂತ. ನಾನು ಶ್ರಾವಣದಲ್ಲಿ ಹೇಳ್ತೀನಿ ಏನಾಗುತ್ತೆ ಆಕಾಶ ತತ್ವ ಅಂತ. ಈ ಕೇಳಿದಾಗೆ ಈ ಸಂವತ್ಸರ ಫಲದಲ್ಲಿ ಎಲ್ಲಿ ಬಂತು ಅಲ್ಲೇ ಬಂತು ಮಳೆ, ಸುರಿಯುತ್ತಲೇ ಸುರಿಯುತ್ತೆ, ಬೆಳೆಯುವಷ್ಟೇ, ಬಂದಲ್ಲೇ ಬಂತು ಹೋದಲ್ಲೇ ಹೋಯಿತು, ಆದ್ರೆ ತೊಂದರೆ ಏನಿಲ್ಲ. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.